ಇನ್ನು ಸಿಎಂ ಸಿದ್ದರಾಮಯ್ಯರು ಡಿಸಿಎಂ ಶಿವಕುಮಾರ್ ಹಾದಿಯಾಗಿ ಕಾಂಗ್ರೆಸ್ ನಾಯಕರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ದೆಹಲಿ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ, ದೆಹಲಿಯಲ್ಲಿ ಡೀಲಿಂಗ್ ನಡೆದಿದೆ ಅಂತ ಯತ್ನಾಳ್ ಅವರ ಆರೋಪ. ಡಿಕೆ ಶಿವಕುಮಾರ್ ಎಷ್ಟು ಕೊಡ್ತಾರೆ, ಸಿದ್ದರಾಮಯ್ಯ ಎಷ್ಟು ಕೊಡ್ತಾರೆ ಅಂತ ಹೈಕಮಾಂಡ್ ಚೆಕ್ ಮಾಡ್ಕೊಳ್ತಾ ಇರಬಹುದು. ಇಬ್ಬರನ್ನ ಬಿಟ್ಟು ನ್ಯೂಟ್ರಲ್ ಇದ್ದವರು ಎಷ್ಟು ಕೊಡಬಹುದು, ಯಾರು ಹೆಚ್ಚು ಹಣ ಕೊಡ್ತಾರೆ ಅಂತ ಹೈಕಮಾಂಡ್ ನೋಡ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ಅಧಿಕಾರದಲ್ಲಿಲ್ಲ, ಹೀಗಾಗಿ ವ್ಯವಹಾರವನ್ನ ಮಾಡಲಿಕ್ಕೆ ಕಾಂಗ್ರೆಸ್ನ ನಾಯಕರನ್ನ ಕರೆಸ್ತಾ ಇದ್ದಾರೆ. ಇದು ವಿಜಯಪುರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆ. ಕಾಂಗ್ರೆಸ್ ನಾಯಕರು ಪದೇ ಪದೇ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇರ್ತಾರೆ. ಮೊನ್ನೆ ಕೂಡ ಸಿದ್ದರಾಮಯ್ಯನವರು ಹೋಗಿದ್ರು, ಡಿಕೆ ಶಿವಕುಮಾರ್ ಅವರು ಕೂಡ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ವರಿಷ್ಠರನ್ನ ಭೇಟಿ ಆಗ್ತಾರೆ. ಸಾಮಾನ್ಯ, ಅದು ಬಿಜೆಪಿ ನಾಯಕರಾಗಿದ್ರು ಅಷ್ಟೇ, ಕಾಂಗ್ರೆಸ್ ನಾಯಕರಾಗಿದ್ರು ಅಷ್ಟೇ. ಈಗ ವಿಜೇಂದ್ರ ಆರೋಶಕ್ಕೆ ಅವರೆಲ್ಲ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಈ ಕಾಂಗ್ರೆಸ್ ನಾಯಕರು ಕೂಡ ತಮ್ಮ ವರಿಷ್ಠರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ. ಬಟ್ ಈ ವರಿಷ್ಠರ ಭೇಟಿಗೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ದೇಶದಲ್ಲಿ ಎಲ್ಲೂ ಕೂಡ ಅಧಿಕಾರದಲ್ಲಿಲ್ಲ, ಇದೇ ಕಾರಣಕ್ಕಾಗಿ ವ್ಯವಹಾರವನ್ನು ಕುದುರಿಸ್ಕೋತಾ ಇದೆ, ವ್ಯಾಪಾರ ಮಾಡ್ತಾ ಇದೆ ಅಂತ. ಅಂದರೆ ಸಿದ್ದರಾಮಯ್ಯನವರು ಎಷ್ಟು ಕೊಡ್ತಾರೆ, ಡಿಕೆ ಶಿವಕುಮಾರ್ ಅವರು ಎಷ್ಟು ಕೊಡ್ತಾರೆ, ಇವರನ್ನ ಹೊರತುಪಡಿಸಿ ನ್ಯೂಟ್ರಲ್ ಆಗಿ ತಟಸ್ಥವಾಗಿರ್ತಾರಲ್ವಾ, ಅವ್ರು ಎಷ್ಟು ಕೊಡ್ತಾರೆ ಅನ್ನೋದರ ಲೆಕ್ಕಾಚಾರ ಹಾಕ್ತಾ ಇದೆ ಅಂತ ಯತ್ನಾಳ್ ಅವರು ಆರೋಪವನ್ನು ಮಾಡಿದ್ದಾರೆ.